ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬಿಲ್ಕಿಸ್ ಬಾನೋ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಸನ್ನಡತೆ ಆಧಾರದ ಮೇಲೆ ಜೈಲಿನಿಂದ ಹೊರಗೆ ಬಂದಿದ್ದ 11 ಅಪರಾಧಿಗಳನ್ನ ಮತ್ತೆ ಜೈಲಿಗೆ ಅಟ್ಟಿ ಅಂತ ಸುಪ್ರೀಂ ಕೋರ್ಟ್ ಇಂಪಾರ್ಟೆಂಟ್ ತೀರ್ಪನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಈ ಅಧಿಕಾರ ಚಲಾಯಿಸೋಕೆ ಗುಜರಾತ್ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ. ಗುಜರಾತ್ ಸರ್ಕಾರ ಎಲ್ಲವನ್ನ ಮರೆಮಾಚಿದೆ, ನಮಗೆ ದಾರಿ ತಪ್ಪಿಸಿದೆ, ಫ್ರಾಡ್, ಮೋಸ ಮಾಡಿದೆ ಅನ್ನೋ ರೀತಿಯಲ್ಲೂ ಕೂಡ ಒಂದು ರಾಜ್ಯ ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತಗೊಂಡಿದೆ. ಈ ಮೂಲಕ ಬಿಲ್ಕಿಸ್ ಬಾನೋ ವರ್ಸಸ್ ಗುಜರಾತ್ ಸರ್ಕಾರ ಕೇಸಲ್ಲಿ ಬಿಲ್ಕಿಸ್ ಬಾನೋ ಕೈ ಮೇಲಾಗಿದೆ. ಗುಜರಾತ್ ಸರ್ಕಾರಕ್ಕೆ ಹೀನಾಮಾನ ಮುಖಭಂಗ ಆಗಿದೆ. ಹಾಗಿದ್ರೆ ಕೋರ್ಟ್ಗೆ ಗುಜರಾತ್ ಸರ್ಕಾರ ಮೋಸ ಮಾಡ್ತಾ ಕೋರ್ಟ್ ಹೇಳಿರೋದೇನು? ಅಷ್ಟಕ್ಕೂ ಈ ಬಿಲ್ಕಿಸ್ ಬಾನೋ ಪ್ರಕರಣ ಅಂದ್ರೆ ಯಾವುದು? ಬನ್ನಿ ನೋಡ್ತಾ ಹೋಗೋಣ. ಏನಿದು ಪ್ರಕರಣ? ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನಾವು ಈ ವಿಚಾರದ ಹಿನ್ನೆಲೆಯನ್ನ ಒಂಚೂರು ನೋಡಿ ಆಮೇಲೆ ಇವಾಗ ಏನ್ ನಡೀತು ದೊಡ್ಡ ಗೇಮ್ ಅಂತ ಬರೋಣ. 2002 ಫೆಬ್ರವರಿ 27 ಬಾಬ್ರಿ ಮಸೀದಿ ಧ್ವಂಸ ಆಗಿ 9 ವರ್ಷ ಕಳೆದಿತ್ತು. ಕರಸೇವಕರು ವಿಶ್ವ ಹಿಂದೂ ಪರಿಷತ್ನ ಸೂಚನೆ ಮೇರೆಗೆ ಅಯೋಧ್ಯೆಯಲ್ಲಿ ಪೂರ್ಣಾಹುತಿ ಮಹಾಯಜ್ಞ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಹಮದಾಬಾದ್ಗೆ ವಾಪಸ್ ಆಗ್ತಾ ಇದ್ರು. ಈ ವೇಳೆ ಕರಸೇವಕರು ಸೇರಿ ಸುಮಾರು 1700 ಜನರಿದ್ದ ಸಬರಮತಿ ಟ್ರೈನ್ಗೆ ಸುಮಾರು 2000 ಸಂಖ್ಯೆಯಲ್ಲಿದ್ದ ದುಷ್ಟರ ಗುಂಪು ಗುಜರಾತ್ನ ಗೋಧ್ರಾ ಪ್ಲಾಟ್ಫಾರ್ಮ್ ಬಳಿ ರೈಲಿನ ಮೇಲೆ ದಾಳಿ ಮಾಡಿ ಬೆಂಕಿ ಇಟ್ರು. 59 ಕರಸೇವಕರು ಪ್ರಾಣ ಕಳ್ಕೊಂಡ್ರು. ಇದರ ಬೆನ್ನಲ್ಲೇ ಗುಜರಾತ್ನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಯಿತು. ಈ ಹಿಂಸಾಚಾರದ ಟೈಮ್ನಲ್ಲೇ ಎರಡೂ ಸಮುದಾಯಕ್ಕೆ ಸೇರಿದ 100 ಹೆಂಗಸರು ಅತ್ಯಾಚಾರಕ್ಕೆ ಒಳಗಾದ್ರು. ಅದರಲ್ಲಿ ಬಿಲ್ಕಿಸ್ ಬಾನೋ ಕೂಡ ಒಬ್ರು. ಬಿಲ್ಕಿಸ್ ಬಾನೋ ಅವರಿಗೆ ನಿರಾಶ್ರಿತರ ಕ್ಯಾಂಪ್ನಲ್ಲಿ ರಕ್ಷಣೆ ಕೊಡಲಾಯಿತು. ಇದಾದ್ಮೇಲೆ ತಮ್ಮ ಮೇಲೆ ನಡೆದ ದೌರ್ಜನ್ಯದ ವಿರುದ್ಧ ಎಂದಿನಂತೆ ಒಂದು ಡೆಮೊಕ್ರಾಟಿಕ್ ಕಂಟ್ರಿಯಲ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರೇ ಆದ್ರೂ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನ್ಯಾಯ ಕೇಳಿ. ಇವರು ಕೂಡ ಹೋದ್ರು. ಕೇಸ್ಗೆ ಸಂಬಂಧಪಟ್ಟ ಹಾಗೆ 11 ಮಂದಿ ಮೇಲೆ FIR ರಿಜಿಸ್ಟರ್ ಆಯಿತು. ಕಾನೂನು ಪ್ರಕ್ರಿಯೆ ಆರಂಭನೂ ಆಯಿತು. ಆದರೆ 2002 ನವೆಂಬರ್ ತಿಂಗಳಲ್ಲಿ ಗುಜರಾತ್ ಪೊಲೀಸ್ ಕೇಸನ್ನು ರದ್ದು ಮಾಡುವಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡಿದ್ರು. ಈ ಘಟನೆ ನಡೆದಿದೆಯಾದ್ರೂ ಆ ಪ್ರಕರಣದಲ್ಲಿ ಇವರೇ ಅಪರಾಧಿಗಳು ಅಂತ ಹೇಳೋಕೆ ಸಾಕ್ಷ್ಯ ಇಲ್ಲ, ಸಾಧ್ಯ ಇಲ್ಲ. ಹೀಗಾಗಿ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಗುಜರಾತ್ ಪೊಲೀಸರು ಹೇಳಿದ್ರು. ಆದರೆ ಕೋರ್ಟ್ ಇದನ್ನ ರಿಜೆಕ್ಟ್ ಮಾಡಿತು. ತನಿಖೆ ಮುಂದುವರಿಬೇಕು ಅಂತ ಹೇಳಿದ್ರು. ಅದರಂತೆ 2003 ಗುಜರಾತ್ ಪೊಲೀಸರು ಮತ್ತೆ ಅದೇ ರಿಪೋರ್ಟ್ ಅನ್ನ ರೀಸಬ್ಮಿಟ್ ಮಾಡಿದ್ರು. ಈ ಬಾರಿನೂ ಕೇಸ್ ಕ್ಲೋಸ್ ಮಾಡಬೇಕು ಅಂತ ಗುಜರಾತ್ ಪೊಲೀಸರು ಹೇಳಿದ್ರು. ಕೋರ್ಟ್ ಇದನ್ನ ಅಕ್ಸೆಪ್ಟ್ ಮಾಡಿಬಿಡ್ತು. ಇದರ ಬೆನ್ನಲ್ಲೇ ಬಿಲ್ಕಿಸ್ ಬಾನೋ ಈ ಪ್ರಕರಣವನ್ನ ಬೇರೆ ಕಡೆ ವರ್ಗಾಯಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಡಿಸೆಂಬರ್ 6, 2003 ಸುಪ್ರೀಂ ಕೋರ್ಟ್ ಈ ಕೇಸನ್ನ CBI ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ವಹಿಸಿತು. 2004 ಜನವರಿ 1 ಅವತ್ತಿನ CBI DSP KN ಸಿನ್ಹಾ ಗುಜರಾತ್ ಪೊಲೀಸರಿಂದ ಈ ಪ್ರಕರಣವನ್ನು ತಮ್ಮ ಕೈಗೆ ತಗೊಂಡ್ರು. ತನಿಖೆ ಬಳಿಕ CBI ಹೊಸದಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತು. ಅದರಲ್ಲಿ 5 ಪೊಲೀಸರು, 2 ಡಾಕ್ಟರ್ ಸೇರಿದಂತೆ ಒಟ್ಟು 19 ಜನರನ್ನ ಕೇಸಲ್ಲಿ ಆರೋಪಿಗಳು ಅಂತ ಹೆಸರಿಸಲಾಯಿತು. ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 2004 ಈ ಕೇಸ್ನ ವಿಚಾರಣೆಯನ್ನ ಗುಜರಾತ್ನಿಂದ ಮುಂಬೈಗೆ ಶಿಫ್ಟ್ ಮಾಡಲಾಯಿತು. ಜೊತೆಗೆ ಕೇಂದ್ರ ಸರ್ಕಾರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡಬೇಕು ಅಂತ ಸೂಚನೆ ಕೊಡ್ತು. ಈ ತನಿಖೆ ಎಲ್ಲ ಮುಗಿದ ಮೇಲೆ ಜನವರಿ 21, 2008 ಮುಂಬೈನ ಸ್ಪೆಷಲ್ ಕೋರ್ಟ್ ಆದೇಶ ಹೊರಡಿಸಿತು. ಈ ಪ್ರಕರಣದಲ್ಲಿ ಭಾಗಿಯಾದ 11 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಯಿತು. ಉಳಿದಂತೆ 8 ಜನರನ್ನ ದೋಷ ಮುಕ್ತಗೊಳಿಸಿದ್ರೆ ಒಬ್ಬನಿಗೆ 3 ವರ್ಷ ಜೈಲು ಅಂತ ಹೇಳ್ತು. ಅತ್ತ ಮುಂಬೈನ ಸ್ಪೆಷಲ್ ಕೋರ್ಟ್ ನೀಡಿದ್ದ ಆದೇಶದ ವಿರುದ್ಧ CBI ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿತು. ಅದರಲ್ಲಿ ಆರೋಪಿಗಳಾದ ಜಶ್ವಂತ್ ಚತುರ್ವೇದಿ ನಾಯ್, ಗೋವಿಂದ್ ಭಾಯ್ ನಾಯ್ ಮತ್ತು ಶೈಲೇಶ್ ಭಟ್ಗೆ ಮರಣದಂಡನೆ ಕೊಡಬೇಕು, ಹಾಗೆ ಖುಲಾಸೆಗೊಂಡವರಿಗೆ ಮತ್ತೆ ಶಿಕ್ಷೆ ಆಗಬೇಕು ಅಂತ CBI ಒತ್ತಾಯ ಮಾಡಿತು. ಇದರ ವಿಚಾರಣೆ ಆರಂಭಿಸಿದ ಬಾಂಬೆ ಹೈಕೋರ್ಟ್ ಅಂತಿಮವಾಗಿ 2017 ತೀರ್ಪನ್ನು ಕೊಟ್ಟು ಈ ಹಿಂದೆ ಸ್ಪೆಷಲ್ ಕೋರ್ಟ್ ನೀಡಿದ್ದ ಆದೇಶವನ್ನು ಎತ್ತಿ ಹಿಡಿತು. ಸೇಮ್ 11 ಜನರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಆದರೆ ಖುಲಾಸೆಗೊಂಡ 7 ಆರೋಪಿಗಳಿಗೆ ಅಂದರೆ 5 ಪೊಲೀಸರು ಹಾಗೂ 2 ಡಾಕ್ಟರ್ಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೊಸ ಆದೇಶ ಕೊಡ್ತು. ಇದರ ವಿರುದ್ಧ ಆ 4 ಪೊಲೀಸರು, ಒಬ್ಬ ಪೊಲೀಸ್ ಅರ್ಜಿ ಸಲ್ಲಿಸಿರಲಿಲ್ಲ ಹಾಗೂ 2 ಡಾಕ್ಟರ್ಗಳು ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಆದರೆ ಅವರ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತು. ಬಾಂಬೆ ಹೈಕೋರ್ಟ್ ತೀರ್ಪನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು.
2019ರಲ್ಲಿ ಬಿಲ್ಕಿಸ್ ಬಾನೋಗೆ ಸುಮಾರು 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಸರ್ಕಾರಿ ಕೆಲಸ ಕೊಡಬೇಕು, ವಸತಿ ಸೌಲಭ್ಯ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರಕ್ಕೆ ಆದೇಶ ಕೊಡ್ತು. ಈ ನಡುವೆ 2022ರಲ್ಲಿ ಈ ಪ್ರಕರಣದ ಆರೋಪಿಯಾಗಿದ್ದ 15 ವರ್ಷ ಶಿಕ್ಷೆ ಅನುಭವಿಸಿದ್ದ ರಾಧೇಶ್ಯಾಮ್ ಶಾ ಅನ್ನೋನು ತನ್ನ ತಾನು ಖುಲಾಸೆಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ. ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯಿಸಿ ದ ಸ್ಟೇಟ್ಸ್ 1992 ರೆಮಿಷನ್ ಆ್ಯಂಡ್ ಪ್ರಿಮೆಚೂರ್ ರಿಲೀಸ್ ಪಾಲಿಸಿ ಪ್ರಕಾರ ಗುಜರಾತ್ ಸರ್ಕಾರ ಇದರ ಬಗ್ಗೆ ತೀರ್ಮಾನ ತಗೊಳ್ಳುತ್ತೆ ಅಂತ ಹೇಳ್ತು. ಅಂದರೆ ಗುಜರಾತ್ ಸರ್ಕಾರ ಈತನ ಅರ್ಜಿಯನ್ನು ಪರಿಗಣಿಸಿ ಬೇಕಾದರೆ ಶಿಕ್ಷೆ ಕಮ್ಮಿ ಮಾಡಬಹುದು ಅಂತ ಹೇಳ್ತು. ಇನ್ನೇನಿದೆ, ಈ ರಾಧೇಶ್ಯಾಮ್ ಶಾ ಮೇ 13, 2022 ಬಿಡುಗಡೆಯಾಗ್ಬಿಟ್ಟ. ಸನ್ನಡತೆ ಆಧಾರದ ಮೇಲೆ ಈತನನ್ನ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡ್ತು. ಇದರ ಬೆನ್ನಲ್ಲೇ ಆಗಸ್ಟ್ 2022ರಲ್ಲಿ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯಂದೇ ಬಿಲ್ಕಿಸ್ ಬಾನೋ ಕೇಸ್ನ 11 ಅಪರಾಧಿಗಳನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಲಾಯಿತು. ಆಮೇಲೆ ಏನಾಯ್ತು ಅಂತ ನೀವು ಕೂಡ ನೋಡಿದ್ರಿ. ಬಿಡುಗಡೆಯಾಗಿ ಬಂದಿದ್ದ ತಡ ಸಿಹಿ ಹಂಚಿ ಹಾರ ತುರಾಯಿ ಹಾಕಿ ಅವ್ರನ್ನ ಬರಮಾಡ್ಕೊಳ್ಳಾಯ್ತು. ಅದನ್ನ ಹೇಳ್ತಾ ಹೋದ್ರೆ ಬೇರೆದೇ ಸ್ಟೋರಿ ಆಗುತ್ತೆ. ಏನೋ ಗುಜರಾತ್ ಸರ್ಕಾರ ಕೊಟ್ಟ ಆದೇಶದ ವಿರುದ್ಧ ಸಂತ್ರಸ್ತೆ ಬಿಲ್ಕಿಸ್ ಬಾನೋ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಅದರ ಆದೇಶ ಬಂದಿದೆ. ಮತ್ತೆ ಆ 11 ಜನರನ್ನ ಅಟ್ಟಿ ಜೈಲಿಗೆ ಅಂತ ಕರ್ನಾಟಕ ಮೂಲದ ಜಸ್ಟಿಸ್ BV ನಾಗರತ್ನ ಅವರ ಪೀಠ ಆದೇಶವನ್ನ ಕೊಟ್ಟಿದೆ. ಆದೇಶದಲ್ಲಿ ಇರೋದೇನು? ಗುಜರಾತ್ ಸರ್ಕಾರ ಅಪರಾಧಿಗಳಿಗೆ ಕ್ಷಮಾದಾನ ಕೊಡೋ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದೆ. ಅಸಲಿಗೆ ಗುಜರಾತ್ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಆದೇಶ ಕೊಡೋ ಹಕ್ಕೇ ಇಲ್ಲ. ಮಹಾರಾಷ್ಟ್ರ ಸರ್ಕಾರದ ಹಕ್ಕನ್ನ ಅವರು ಕಬಳಿಸಿದ್ದಾರೆ. ಮಹಿಳೆಯರ ಧಾರ್ಮಿಕ ನಂಬಿಕೆಗಳು ಏನೇ ಇರಬಹುದು, ಆದರೆ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಮಾಡಿರೋ ಈ ರೀತಿಯ ಅಪರಾಧಕ್ಕೆ ಕ್ಷಮೆ ಇಲ್ಲ. ಈ ಹಿಂದೆ ಸುಪ್ರೀಂ ಕೋರ್ಟ್ ಪೀಠ ನೀಡಿದ ಆದೇಶವನ್ನ ನಾವು ರದ್ದುಗೊಳಿಸಿದ್ದೇವೆ. ರಾಧೇಶ್ಯಾಮ್ ಸೇರಿ ಎಲ್ಲ ಅಪರಾಧಿಗಳು 2 ತಿಂಗಳ ಒಳಗಾಗಿ ಮತ್ತೆ ಜೈಲಿಗೆ ಸರೆಂಡರ್ ಆಗಬೇಕು. ಗುಜರಾತ್ ಸರ್ಕಾರ ರಾಧೇಶ್ಯಾಮ್ ಅವರ ಬಿಡುಗಡೆ ವಿಚಾರದಲ್ಲಿ ಕೋರ್ಟ್ನ ದಾರಿ ತಪ್ಪಿಸಿದ್ದಾರೆ. ಅಗತ್ಯ ದಾಖಲೆಗಳು ಮತ್ತು ವಾಸ್ತವ ಅಂಶಗಳನ್ನು ಕೊಡದೆ ವಂಚನೆ ಮಾಡಿದ್ದಾರೆ ಅಂತ ಕೋರ್ಟ್ ಕಟು ಶಬ್ದಗಳನ್ನು ಗುಜರಾತ್ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಿದೆ. ಈ ಮೂಲಕ ಬಿಲ್ಕಿಸ್ ಬಾನೋ ಪ್ರಕರಣದ ಅಪರಾಧಿಗಳು ಮತ್ತೆ ಜೈಲು ಪಾಲಾಗಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಗುಜರಾತ್ ಸರ್ಕಾರ ನಿಜಕ್ಕೂ ಕೋರ್ಟ್ಗೆ ವಂಚಿಸಿದ್ರ? ಕೋರ್ಟ್ ಈ ರೀತಿ ಕಟುವಾಗಿ ಹೇಳೋಕೆ ಕಾರಣ ಏನು? ಅಸಲಿಗೆ ಈ ಕೇಸಲ್ಲಿ ಗುಜರಾತ್ಗೆ ಹಕ್ಕಿಲ್ಲ ಅಂತ ಹೇಳಿದ್ದಕ್ಕೆ ಅದು ಗೊತ್ತಾಗಬೇಕು ಅಂದ್ರೆ ನಾವು ಅಪರಾಧಿಗಳ ಬಿಡುಗಡೆಗೆ ಇರೋ ಕಾನೂನು ಮತ್ತು ರೂಲ್ಸ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗುತ್ತೆ. ಏನ್ ಹೇಳುತ್ತೆ ಕಾನೂನು? ಸ್ನೇಹಿತರೆ, ಯಾವುದೇ ಅಪರಾಧಿಗಳಿಗೆ ಶಿಕ್ಷೆಯನ್ನ ಕಮ್ಮಿ ಮಾಡುವ ಅಥವಾ ರದ್ದುಗೊಳಿಸುವ ನಿರ್ಧಾರದ ಬಗ್ಗೆ CRPCಯಲ್ಲಿ ವಿವರವಾಗಿ ಹೇಳಲಾಗಿದೆ. ಸೆಕ್ಷನ್ 432(1) ಪ್ರಕಾರ ಈಗ ಚೇಂಜ್ ಆಗ್ತಾ ಇದೆ ಭಾರತದ ನ್ಯಾಯ ಸಂಹಿತೆ. ಬಟ್ ಇದುವರೆಗೂ CRPC ಇತ್ತಲ್ಲ, ಅದರ ಪ್ರಕಾರ ಸೆಕ್ಷನ್ 432(1) ಪ್ರಕಾರ ಶಿಕ್ಷೆಗೊಳಗಾದ ಮತ್ತು ಶಿಕ್ಷೆ ಅನುಭವಿಸ್ತಾ ಇರೋ ಅಪರಾಧಿಗೆ ಶಿಕ್ಷೆಯನ್ನ ಕಮ್ಮಿ ಮಾಡೋ ಅಥವಾ ಶಿಕ್ಷೆಯನ್ನ ರದ್ದುಗೊಳಿಸುವ ಅಧಿಕಾರ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದರೆ ಸೂಕ್ತ ಸರ್ಕಾರಕ್ಕೆ ಇರುತ್ತೆ. ಇಲ್ಲಿ ಸೂಕ್ತ ಸರ್ಕಾರ ಅಂದರೆ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆದ ಶಿಕ್ಷೆಯನ್ನ ನಿಗದಿ ಮಾಡಿದ ನ್ಯಾಯಾಲಯ ಇರೋ ರಾಜ್ಯ ಸರ್ಕಾರ. ಸೊ ಬಿಲ್ಕಿಸ್ ಬಾನೋ ಪ್ರಕರಣದಲ್ಲಿ ಆ ಘಟನೆಯಾಗಿದ್ದು ಗುಜರಾತ್ನಲ್ಲಿ, ಆದರೂ ಕೂಡ ಈ ಕೇಸ್ನ ವಿಚಾರಣೆ ಹಾಗೂ ಶಿಕ್ಷೆ ಪ್ರಕಟ ಆಗಿದ್ದು ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಗುಜರಾತ್ ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ಹಕ್ಕಿಲ್ಲ. ಕ್ಷಮಾದಾನ ಕೊಡಬೇಕಾಗಿದ್ರೆ ಅದು ಮಹಾರಾಷ್ಟ್ರ ಸರ್ಕಾರದ ಹಕ್ಕಾಗಿತ್ತು ಅಂತ ಕೋರ್ಟ್ ಹೇಳಿದೆ. ಜೊತೆಗೆ ಗುಜರಾತ್ ಸರ್ಕಾರ ಇಲ್ಲಿ ಇನ್ನೊಂದು ತಪ್ಪನ್ನು ಮಾಡಿದೆ. ಯಾವುದೇ ಅಪರಾಧಿಯ ಶಿಕ್ಷೆಯನ್ನು ಕಮ್ಮಿ ಮಾಡುವಾಗ ಶಿಕ್ಷೆ ಕೊಟ್ಟ ನ್ಯಾಯಾಧೀಶರ ಅಭಿಪ್ರಾಯವನ್ನು ಕೇಳಬೇಕು. ಷರತ್ತುಗಳ ಆಧಾರದ ಮೇಲೆ ಅಥವಾ ಯಾವುದೇ ಷರತ್ತು ಇಲ್ಲದೇನೆ ಶಿಕ್ಷೆಯನ್ನು ಕಮ್ಮಿ ಮಾಡಬಹುದು ಅಥವಾ ರದ್ದುಗೊಳಿಸಬಹುದು. ಇದನ್ನು ಸೆಕ್ಷನ್ 432(2) ಹೇಳುತ್ತೆ. ಆದರೆ ಗುಜರಾತ್ ಸರ್ಕಾರ ರಾಧೇಶ್ಯಾಮ್ನನ್ನ ಬಿಡುಗಡೆ ಮಾಡುವಾಗ ಇದನ್ನು ಪರಿಗಣಿಸಿಲ್ಲ. ಸಂಬಂಧಪಟ್ಟ ನ್ಯಾಯಾಧೀಶರು ಶಿಕ್ಷೆ ರದ್ದು ಮಾಡೋದು ಬೇಡ ಅಂತ ವರದಿ ಕೊಟ್ಟರು ಕೂಡ ಗುಜರಾತ್ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ವಾಸ್ತವಾಂಶಗಳನ್ನು ಮರೆಮಾಚಿದೆ. ಬೇಸಿಕಲಿ ಗುಜರಾತ್ ಸರ್ಕಾರಕ್ಕೆ ಶಿಕ್ಷೆ ರದ್ದು ಮಾಡೋ ಹಕ್ಕೇ ಇಲ್ಲ. ಅಂಥದ್ರಲ್ಲೂ ಎಲ್ಲವನ್ನ ಮರೆಮಾಚಿ ಈ ರೀತಿ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. ಜೊತೆಗೆ 2014ರಲ್ಲಿ ಬಂದಿರೋ ಹೊಸ ಕಾನೂನು ಪ್ರಕಾರ ಗಂಭೀರ ಮತ್ತು ದೊಡ್ಡ ಶಿಕ್ಷೆ ಎದುರಿಸ್ತಿರೋರಿಗೆ ಕ್ಷಮಾದಾನ ಕೊಡೋಕೆ ಸಾಧ್ಯ ಇಲ್ಲ. ಅದರಲ್ಲೂ ಮರಣದಂಡನೆ ವಿಧಿಸಬಹುದಾದ ಅಪರಾಧಗಳಲ್ಲಿ ಶಿಕ್ಷೆ ಕಮ್ಮಿ ಮಾಡಬೇಕು ಅಂದರೆ ಅಪರಾಧಿ ಕನಿಷ್ಠ 14 ವರ್ಷ ಸೆರೆವಾಸವನ್ನು ಅನುಭವಿಸಿರಬೇಕು. ಅದಾಗಿಲ್ಲ ಅಂದರೆ ಶಿಕ್ಷೆ ಕಮ್ಮಿ ಮಾಡೋ ಅಧಿಕಾರ ಸಂಬಂಧಪಟ್ಟ ಸರ್ಕಾರಕ್ಕೂ ಇರೋದಿಲ್ಲ. ಅಪರಾಧಿಗಳಿಗೂ ಬಿಡುಗಡೆ ಮಾಡಿ ಅಂತ ಅರ್ಜಿ ಹಾಕೋಕ್ಕೂ ಆಗಲ್ಲ. ಈ ಕೇಸಲ್ಲಿ ಅಪರಾಧಿಗಳು 14 ವರ್ಷ ಜೈಲಲ್ಲಿದ್ದರೂ ಕೂಡ ಅವರು ಪರೋಲ್ ಆಧಾರದ ಮೇಲೆ ಕೆಲ ತಿಂಗಳುಗಳ ಕಾಲ ಜೈಲಿನಿಂದ ಹೊರಗಿದ್ರು ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. ಜೊತೆಗೆ ಕೋರ್ಟ್ ವಿಧಿಸಿರೋ ದಂಡವನ್ನು ಅವರು ಕಟ್ಟಿಲ್ಲ. ಪ್ರತಿಯೊಬ್ಬ ಅಪರಾಧಿಯೂ 34,000 ದಂಡ ಕಟ್ಟುವಂತೆ ಅವತ್ತು ಕೋರ್ಟ್ ಆದೇಶ ಕೊಟ್ಟಿತ್ತು. ಒಂದು ವೇಳೆ ಅದಾಗಿಲ್ಲ ಅಂದರೆ 34 ವರ್ಷ ಹೆಚ್ಚುವರಿ ಶಿಕ್ಷೆ ಅಂತ ಹೇಳಲಾಗಿತ್ತು. ಅದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ. ಸೊ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಕಿ ಒಳಗೆ ಮತ್ತೆ ಜೈಲಿಗೆ ಅಂತ ಭಾರತದ ಸರ್ವೋಚ್ಚ ನ್ಯಾಯಾಲಯ ತಾಕೀತು ಮಾಡಿದೆ.
ಯಾವಾಗ ಬಿಡುಗಡೆ ಮಾಡಬಹುದು? ಸ್ನೇಹಿತರಲ್ಲಿ ಕೋರ್ಟ್ ಹಲವು ಕಾರಣಗಳನ್ನು ಕೊಟ್ಟು ಬಿಲ್ಕಿಸ್ ಬಾನೋ ಪ್ರಕರಣದ ಅಪರಾಧಿಗಳನ್ನು ಕ್ಷಮಿಸಕ್ಕಾಗಲ್ಲ ಅಂತ ಹೇಳಿದೆ. ಆದರೆ ಕ್ಷಮಾದಾನ ಕೊಡುವಾಗ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅಂತ ಕೂಡ ಒಂದಷ್ಟು ಮಾರ್ಗಗಳಿವೆ. ಅಪರಾಧಿಯನ್ನ ಒಂದು ವೇಳೆ ಬಿಡುಗಡೆ ಮಾಡಬೇಕು ಅಂದರೆ ಅಥವಾ ಶಿಕ್ಷೆಯನ್ನು ರದ್ದುಗೊಳಿಸಬೇಕು, ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಆ ಅಪರಾಧಿಯ ಕುಟುಂಬದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಅವರ ಮನೇಲಿ ಯಾರು ಇಲ್ವಾ, ದುಡ್ದು ಹಾಕೋಕೆ ಇವರು ಅನಿವಾರ್ಯನಾ ಅಂತ ನೋಡಬೇಕು. ಜೊತೆಗೆ ಈಗ ಅಪರಾಧಿಯನ್ನ ಶಿಕ್ಷೆಯಿಂದ ಮುಕ್ತಗೊಳಿಸಿದ್ರೆ ಅದರಿಂದ ಯೂಸ್ ಆಗುತ್ತಾ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈತ ಈಗ ಬಿಟ್ಟರೆ ನಾಳೆ ಇನ್ನೊಂದು ಕೃತ್ಯ ಮಾಡೋ ಸಾಧ್ಯತೆ ಇದೆಯಾ, ಇವನು ನಿಜವಾಗೂ ಬಿಡುಗಡೆಗೆ ಅರ್ಹನ ಅಂತ ಚೆಕ್ ಮಾಡಬೇಕು. ಕಡೆದಾಗಿ ಅಪರಾಧಿಯ ಬಿಡುಗಡೆ ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡುತ್ತೆ ಅಂತ ಕೂಡ ಥಿಂಕ್ ಮಾಡಬೇಕು. ಕೆಲವೊಂದು ಸಲ ಜನರೇ ಬಿಟ್ಬಿಡಿ ಅನ್ನೋ ಪ್ರಕರಣಗಳು ಕೂಡ ಇವೆ, ಯಾಕಂದ್ರೆ ಇವರ ಪರಿಸ್ಥಿತಿ ಆ ರೀತಿ ಇರುತ್ತೆ. ಸೊ ಈಗ ಬಿಡುಗಡೆಗೊಳಿಸ್ತಿರೋ ಪ್ರಕರಣ ಕೂಡ ಆ ರೀತಿ ಸಿಂಪತಿಗೆ ಅರ್ಹವಾಗಿದೆಯಾ, ಇವರು ಮಾಡಿರೋ ಅಪರಾಧ ಎಂತಹದ್ದು ಅಂತ ಕೂಡ ನೋಡಬೇಕಾಗತ್ತೆ. ಸಮಾಜದ ಮೇಲೆ ಯಾವ ರೀತಿ ನಕಾರಾತ್ಮಕ ಪರಿಣಾಮ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಬಿಲ್ಕಿಸ್ ಬಾನೋ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಆದೇಶವನ್ನ ಕೊಟ್ಟಿದೆ. ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.